ಏಯ್ ಎಷ್ಟು ಕಬಾಬ್ ಸಾಕಾಗೋಂಗಿಲ್ಲ, ಇನ್ನೊಂದು ಸ್ವಲ್ಪ ಮಾಡ್ಕೊಂಬ. ಸರಿ ಹಂಗ ಬರೋತ್ನ್ಯಾಗ ನೀರು ತಗೊಂಬ. ಏನ ಹೇಳು ಬೈನಿ, ವೈನಿನ ಭಾಳ ಕಂಟ್ರೋಲ್ದಾಗ ಇಟ್ಕೊಂಡಿನಿ. ಇಟ್ಕೊಳ್ದ ಏನು ಮಾಡ್ತಾನ, ಮನೆಗ ಹುಲಿ ಥರ ಇರ್ತಾನ, ಅಲ್ಲಿ ಕಣ್ಣು ಹೊಡಿತಾನ. ಬಾರೋ ಕಾಂಗ್ರು, ಇವತ್ತ್ಯಾರ ಮನೆ ಕಾಂಪೌಂಡರಿಗೆ ಗುದ್ಲಿ ಪೂಜೆ ಮಾಡಿ ಬಂದಿ? ಎಲ್ಲಿ ಹಾರ್ಲಿ, ಯಾವುದೇ ಫ್ರೆಶ್ ಹಣ್ಣು ತಿನ್ಬೇಕಂದ್ರೆ ಸಿಗವಲ್ತು. ರಮೇಶನ ಹೆಂಡತಿ ಹಂಗ ಎಲ್ರಿಗೂ ಸತಿ ಸಾವಿತ್ರಿ ಹೆಂಡತಿ ಸಿಗ್ಬೇಕಲ್ಲ. ನನ್ನ ಹಣೆ ಬರಕ ನನ್ನ ಹೆಂಡತಿ ಫ್ರೆಶ್ ಹೂವು ಇಲ್ಲ ಕೆಟ್ಟೋಗಿರೋ ಹಣ್ಣು ನನಗೊಂದು ತಿಳಿವಾಲ್ತು. ಎಷ್ಟು ಹಣ್ಣು ತಿಂದಿಲ್ಲ ನೀ, ಅದಕ್ಕೆ ಈಗ ಯಾವ ಹಣ್ಣು ತಿಂದ್ರು ರುಚಿನ ತಗೋಲ್ ನಿನಗ. ಅಣ್ಣ ವೈನಿ ಫ್ರೆಶ್ ಅದಾಳ ತಗೋ, ನೋಡಿದ್ರೆ ಗೊತ್ತಾಕೈತಿ. ಏಯ್ ಯಾಕೆ ಹೊಡೆದೆ? ನಿಮ್ ಹೆಂಡತಿ ಬಗ್ಗೆ ಎಷ್ಟು ಚೀಪಾಗಿ ಮಾತಾಡ್ತಿದ್ರು ಸುಮ್ನೆ ನೋಡ್ಕೊಂಡ್ ಕೂತಿದ್ದೀರಲ್ರಿ. ಹೋಗ್ಲಿ ಬಿಡು ಮಂಜು, ಸುಮ್ಮನಿರು. ಏ ಸುಮ್ಮನಿರ್ಲೇ. ಹೌದ್ಲೇ, ನನಗೆ ಇನ್ನೂ ಗೊತ್ತಾಗವಲ್ದು ನೀ ಫ್ರೆಶ್ ಹಣ್ಣು ಅದಿಯೋ ಇಲ್ಲೋ ಅಂತ ನನಗೆ ಇನ್ನೂ ಗೊತ್ತಾಗವಲ್ದು. ಓಹ್ ಸೂಪರ್, ನಾನ್ ಫ್ರೆಶ್ ಆಗಿ ಸಿಗ್ಲಿಲ್ಲ ಆಯ್ತು, ನೀವು ನನಗ್ ಫ್ರೆಶ್ ಆಗಿ ಸಿಕ್ಕಿದ್ದೀರಾ? ಹೇಳ್ರಿ, ಯಾಕೆ ಸುಮ್ಮನಾಗ್ಬಿಟ್ರಿ? ಇಲ್ಲಿರೋರು ಎಲ್ರು ಹೇಳ್ರಿ, ನಿಮ್ ಹೆಂಡ್ತಿರಿಗೆ ನೀವು ಫ್ರೆಶ್ ಆಗಿ ಸಿಕ್ಕಿದ್ದೀರಾ? ಕಟ್ಕೊಂಡಿರೋ ಗಂಡ ವರ್ಜಿನ ಅಂತ ಯಾವ ಹೆಣ್ಣು ಚೆಕ್ ಮಾಡೋದಿಲ್ಲ. ಒಂದ್ ವೇಳೆ ಅವ್ನು ಫ್ರೆಶ್ ಆಗಿಲ್ದೇ ಇದ್ರು ಕಟ್ಕೊಂಡಿರೋ ಗಂಡಂಗ್ ಮೋಸ ಆಗ್ಬಾರ್ದು ಅಂತ ಎಷ್ಟೋ ಜನ ಹೆಣ್ಮಕ್ಳು ತಮ್ಮ ಕನ್ನೆತ್ವನ ಕಾಪಾಡ್ಕೊಂಡ್ ಬಂದಿದ್ದಾರೆ. ಒಂದ್ ಹೇಳ್ತೀನಿ ನೆನ್ಪಿಟ್ಕೊಳ್ಳಿ, ಒಂದ್ ಹೆಣ್ಣಿನ ಬಗ್ಗೆ ಮಾತಾಡಕ್ಕಿಂತ ಮುಂಚೆ ನೀವ್ ಸರಿ ಇದ್ದೀರಾ ನೋಡ್ಕೊಳ್ಳಿ, ಆಮೇಲೆ ಮಾತಾಡಿ.